ಇನ್ನು ಪ್ರಿಯಾಂಕ್ ಖರ್ಗೆ ಅವರು ಜಮೀರ್ ಅಹಮದ್ ಖಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಈಗ ಜಮೀರ್ ಅಹಮದ್ ಖಾನ್ ಅವರಿಗೆ ಸಂಕಷ್ಟವೊಂದು ಎದುರಾಗಿದೆ. ಐಎಂಎ ಕೇಸ್ನಲ್ಲಿ ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ಪ್ರಾಸಿಕ್ಯೂಷನ್ ಸಂಕಷ್ಟ ಎದುರಾಗಿರುವಂಥದ್ದು. ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಬಳಿ ಅನುಮತಿಯನ್ನ ಲೋಕಾಯುಕ್ತರು ಕೇಳಿದ್ದಾರೆ. ಚಾರ್ಜ್ ಶೀಟ್ ಅನ್ನು ಸಲ್ಲಿಸಲು ಕಾನೂನು ಕ್ರಮಕ್ಕೆ ಅನುಮತಿಯನ್ನ ಕೋರಿ ಮೊರೆ ಹೋಗಲಾಗಿದೆ. ಅನುಮತಿಯನ್ನ ಕೊಡ್ತಾರಾ ರಾಜ್ಯಪಾಲರಾದಂತಹ ತಾವರ್ ಚಂದ್ ಗೆಹ್ಲೋಟ್ ಅವರು? ಒಂದು ವೇಳೆ ಅನುಮತಿಯನ್ನ ಕೊಟ್ಟಿದ್ದೇ ಆದರೆ ಹೊಸ ಸಂಕಷ್ಟ ಮಾಜಿ ಸಚಿವ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಜಮೀರ್ ಅಹಮದ್ ಖಾನ್ ಅವರಿಗೆ ಎದುರಾಗುತ್ತೆ. ಬಟ್ ಇದೇ ವಿಚಾರ ಈಗ ಜೋರು ಜಟಾಪಟಿಗೂ ಕೂಡ ವೇದಿಕೆ ಆಗ್ತಾ ಇರುವಂಥದ್ದು. ಆದಾಯಕ್ಕೂ ಮೀರಿದ ಆಸ್ತಿ ಗಳಿಸಿದಂತಹ ವಿಚಾರದಲ್ಲಿ ಲೋಕಾಯುಕ್ತ ರೇಡನ್ನು ಮಾಡಿತ್ತು ಈ ಹಿಂದೆ ಜಮೀರ್ ನಿವಾಸ ಮತ್ತು ಕಚೇರಿಯ ಮೇಲೆ. ಐಎಂಎ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಹೆಚ್ಚಿನ ಇನ್ವೆಸ್ಟಿಗೇಷನ್ ಅನ್ನು ನಡೆಸಬೇಕು ಅಂಥೇಳಿ ಪ್ರಾಸಿಕ್ಯೂಷನ್ಗೂ ಕೂಡ ಅವಕಾಶವನ್ನು ಕೊಡಿ ಅಂಥೇಳಿ ರಾಜ್ಯಪಾಲರ ಕದವನ್ನು ಈಗ ಲೋಕಾಯುಕ್ತ ತಟ್ಟಿರುವಂಥದ್ದು. ಒಂದು ವೇಳೆ ರಾಜ್ಯಪಾಲರು ಪರ್ಮಿಷನ್ ಅನ್ನು ಕೊಟ್ಟಿದ್ದೇ ಆದರೆ ಹೊಸ ಸಂಕಷ್ಟ ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ಕಾನೂನು ಸಂಕಷ್ಟ ಎದುರಾಗುತ್ತೆ. ಯಾರೂ ಕೂಡ ಕಾನೂನಿಗಿಂತ ಮೇಲಲ್ಲ ಅಂಥೇಳಿ ಇದೇ ಸಂದರ್ಭದಲ್ಲಿ ಗೃಹ ಸಚಿವರು ಹೇಳಿದ್ದಾರೆ. ಏನೇ ಆದರೂ ಕೂಡ ಕಾನೂನಿನ ಪ್ರಕಾರವೇ ಆಗಬೇಕು. ಬೆಂಗಳೂರಿನಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿದ್ದಾರೆ. ಹಿಂದೆ ಐಎಂಎ ಕೇಸ್ ಹೇಗೆ ನಡೆದಿದೆ ಅಂತ ಹೇಳಿ ನಾವೆಲ್ಲರೂ ಕೂಡ ನೋಡಿದ್ದೇವೆ. ರಾಜ್ಯಪಾಲರು ಅನುಮತಿ ಕೊಟ್ಟ ಮೇಲೆ ಎಲ್ಲವನ್ನೂ ಕೂಡ ನೋಡೋಣ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಲೋಕಾಯುಕ್ತ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೇಳಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಜಮೀರ್ ಅಹಮದ್ ಖಾನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿದ್ದು ಹೀಗೆ. ಈಗ ವಾಟ್ ಎವರ್ ಇಟ್ ಹ್ಯಾಸ್ ಟು ಹ್ಯಾಪನ್ ಆ್ಯಸ್ ಪರ್ ಲಾ. ಬಟ್ ಹಿಂದೆ ಕೂಡ ನಾವು ಯಾವ ರೀತಿ ಇವೆಲ್ಲ ನಡೆದಿರೋದಂತ ನಾವು ನೋಡಿದ್ದೇವೆ. ಏನಿದ್ರು ಅವರು ಕೊಡಲಿ, ನೋಡೋಣ, ವಿ ವಿಲ್ ಸಿ. ಯಾಕಂದರೆ ಯಾರೂ ಕೂಡ ಕಾನೂನಿಗಿಂತ ಮೇಲಲ್ಲ. ಈಗ ಅವರು ಪ್ರಾಸಿಕ್ಯೂಷನಿಗೆ ಕೇಳಿದರೆ ಅದೇನೇನಿದೆ ಅಂತ ನೋಡೋಣ ಅಂತೆ. ವೈ ಆರ್ ವಿ ಜಂಪಿಂಗ್ ಟು ಕನ್ಕ್ಲೂಷನ್ಸ್? ಈಗ ವಾಟ್ ಎವರ್ ಇಟ್ ಹ್ಯಾಸ್. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮುರಳಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಲೋಕಾಯುಕ್ತ ಈಗ ಪ್ರಾಸಿಕ್ಯೂಷನ್ ಅನ್ನ ಕೋರಿ ರಾಜ್ಯಪಾಲರ ಕದವನ್ನು ತಟ್ಟಿರುವಂಥದ್ದು. ಬಟ್ ಏನಾಗಬಹುದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಪ್ರಮುಖವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತರು ಕಳೆದ 4 ವರ್ಷಗಳಿಂದ ಕೂಡ ತನಿಖೆಯನ್ನು ಮಾಡ್ತಾ ಇದ್ರು. ತನಿಖೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಸರಿಸುಮಾರು 25 ಕೋಟಿ ಅಕ್ರಮವಾಗಿ ಆಸ್ತಿ, ಅಂದರೆ ಆದಾಯಕ್ಕಿಂತ ಹೆಚ್ಚಿನ ಆಸ್ತಿಯನ್ನು ಗಳಿಕೆಯನ್ನು ಮಾಡಿದ್ದಾರೆ ಅಂತೇಳಿ ತಮ್ಮ ದೋಷಾರೋಪ ಪಟ್ಟಿಯಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಈ ಬಗ್ಗೆ ಮಾಹಿತಿಗಳನ್ನು ಅಂದರೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಅನ್ನು ಕೊಡಬೇಕಾಗಿರುವಂಥದ್ದು ಗವರ್ನರ್ ಅವರು. ಯಾಕೆಂದರೆ ಅವರ ಈ ಅಧಿಕಾರಾವಧಿ ಅಂದರೆ 2005ರಿಂದ 2014ರವರೆಗೂ ಕೂಡ ಏನು 2 ಬಾರಿ ಅವರು ಮಂತ್ರಿಯನ್ನು ಸಚಿವರಾಗಿದ್ದಂಥವ್ರು. ಆ ಹಿನ್ನೆಲೆಯಲ್ಲಿ ಕಾಂಪಿಟೆಂಟ್ ಅಥಾರಿಟಿ ಅಂದರೆ ಸಕ್ಷಮ ಪ್ರಾಧಿಕಾರವಾಗಿ ಗವರ್ನರ್ ಅವರೇ ಬರ್ತಾರೆ. ಆ ಹಿನ್ನೆಲೆಯಲ್ಲಿ ಗವರ್ನರ್ ಅವರಿಗೆ ಅನುಮತಿಯನ್ನು ಕೋರಿ ಈಗ ಒಂದು ಪತ್ರವನ್ನು ಬರೆದಿದ್ದಾರೆ. ಆದರೆ ಸರಿಸುಮಾರು ಆ ದೋಷಾರೋಪ ಪಟ್ಟಿ ಏನಿತ್ತು, ಆ ದೋಷಾರೋಪ ಪಟ್ಟಿಯನ್ನು ಸಂಪೂರ್ಣವಾದ ಪ್ರತಿಯನ್ನು ಗವರ್ನರ್ ಅವರಿಗೆ ಕಳಿಸ್ಕೊಟ್ಟಿರೋದು. ಈಗ ಗವರ್ನರ್ ಅದರ ಪರಿಶೀಲನೆಯನ್ನು ಮಾಡಿ ಅದಕ್ಕೆ ದೋಷಾರೋಪ ಪಟ್ಟಿಗೆ ಅನುಮತಿಯನ್ನು ನೀಡಿದರೆ ಅದನ್ನು ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನು ಮಾಡುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಅಂದರೆ ಸರಿಸುಮಾರು ಇದನ್ನೆಲ್ಲ ಕೋರ್ಟ್ನ ಪರಿಶೀಲನೆ ಮಾಡಲಿಕ್ಕೆ ಅಥವಾ ಸ್ಕ್ರೂಟಿನಿ ಮಾಡಲಿಕ್ಕೆ ಕನಿಷ್ಠ 3 ರಿಂದ 4 ತಿಂಗಳುಗಳ ಕಾಲಾವಕಾಶ ಬೇಕಾಗಿರುವಂಥದ್ದು. ಅದಾದ ನಂತರ ಅವ್ರು ಅನುಮತಿಯನ್ನು ಕೊಟ್ಟರೆ ಅಥವಾ ಅವ್ರಿಗೆ ಯಾವುದಾದ್ರೂ ದೋಷಾರೋಪ ಪಟ್ಟಿಯಲ್ಲಿ ಏನಾದರೂ ಅನುಮಾನಗಳು ಬಂದರೆ ಅದನ್ನು ಮತ್ತೆ ಲೋಕಾಯುಕ್ತ ಪೊಲೀಸರ ಬಳಿಯಲ್ಲಿ ಒಂದು ಸ್ಪಷ್ಟನೆಯನ್ನು ಕೂಡ ಕೇಳ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಸದ್ಯಕ್ಕೆ ಇರುವಂಥದ್ದು. ಒಟ್ಟಿನಲ್ಲಿ ಇಲ್ಲಿಯವರೆಗೆ ಐಎಂಎ ಕೇಸ್ನ ಇಡಿ ದಾಳಿ ಮಾಡ್ತದೆ. ಇಡಿ ದಾಳಿ ಮಾಡಿದ ಸಂದರ್ಭದಲ್ಲಿ ಸಾಕಷ್ಟು ಅಕ್ರಮ ಆಸ್ತಿಯನ್ನು ಸಂಪಾದನೆ ಮಾಡಿದ್ದಾರೆ ಅಂತೇಳಿ ಒಂದು ಮಾಹಿತಿಗಳು ಸಿಗುತ್ತೆ. ಆ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ತನಿಖೆಯನ್ನು ಮಾಡಬೇಕು ಅಂತೇಳಿ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಈಗ ಲೋಕಾಯುಕ್ತ ತನಿಖೆಯನ್ನು ಮುಕ್ತಾಯಗೊಳಿಸಿದೆ, ದೋಷಾರೋಪ ಪಟ್ಟಿಯನ್ನು ತಯಾರಿಯನ್ನು ಮಾಡಿಕೊಂಡಿದೆ. ಅಕಸ್ಮಾತ್ ಗವರ್ನರ್ ಏನಾದರೂ ಪರ್ಮಿಷನ್ ಅನ್ನು ಕೊಟ್ಟರೆ ಅದನ್ನ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನು ಮಾಡುವಂಥದ್ದು. ಆ ಮೂಲಕ ಕಾನೂನಿನ ಸಂಕಷ್ಟ ಎದುರಾಗುತ್ತೆ. ಅದನ್ನ ಚಾಲೆಂಜ್ ಅನ್ನು ಮಾಡುವಂಥದ್ದು ಅಥವಾ ದೋಷಾರೋಪ ಪಟ್ಟಿಯ ಟ್ರಯಲ್ ಅನ್ನ ಎದುರಿಸಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿಗಳಿರುವಂಥದ್ದು. ಈ ನಡುವೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಈ ಹಿಂದೆ ಐಎಂಎ ಕೇಸ್ನಲ್ಲಿ ಯಾವ ರೀತಿ ಆಯಿತು ಅದೇ ರೀತಿಯಲ್ಲಿ ಈ ಪ್ರಕರಣದ ಅನುಮತಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಕಾದು ನೋಡಬೇಕು ಅಂತೇಳಿ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಪ್ರೇಮ್, ಮುರಳಿ, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ಮಿಂದ ಪಡಿತಾ ಹೋಗ್ತೀವಿ. ಒಟ್ಟಾರೆಯಾಗಿ ಎಲ್ಲವೂ ಕೂಡ ಈಗ ರಾಜ್ಯಪಾಲರ ಅಂಗಳದಲ್ಲಿದೆ. ರಾಜ್ಯಪಾಲರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದರ ಮೇಲೆ ಪ್ರಾಸಿಕ್ಯೂಷನ್ ಭವಿಷ್ಯ ನಿರ್ಧಾರವಾಗುತ್ತೆ.